ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ. ಹೌದು ಸ್ನೇಹಿತರೆ, 11 ಮತ್ತು 12ನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಾ ಇರುವಂಥವ್ರಿಗೆ ಇಲ್ಲಿ ಕೆಲವೊಂದು ಹೊಸ ಅಪ್ಡೇಟ್ ಬಂದಿದೆ. ಹೌದು ಸ್ನೇಹಿತರೆ, ಇಲ್ಲಿ ಕೆಲವರಿಗೆ ಅಮೌಂಟ್ ಬರ್ತಾಯಿದೆ, ಇನ್ನು ಕೆಲವರಿಗೆ ಅಮೌಂಟ್ ಬರ್ತಾ ಇಲ್ಲ. ಇಲ್ಲಿ ಸರ್ಕಾರದಿಂದ ಹೊಸ ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ನ ತಿಳಿದುಕೊಳ್ಳೋಣ. ನೀವು ಕೂಡ ತಿಳಿದುಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಮಾಹಿತಿನ ನಿಮಗೆ ತಿಳಿಸಿಕೊಡ್ತೀನಿ. ಹೌದು ಸ್ನೇಹಿತರೆ, ಇಲ್ಲಿ ನೀವು ಒಂದು ದೃಢೀಕರಣ ಪತ್ರನ ಸಲ್ಲಿಸಬೇಕು. ಎಲ್ಲಿ ಸಲ್ಲಿಸಬೇಕು, ಯಾವ ರೀತಿ ದೃಢೀಕರಣ ರೆಡಿ ಮಾಡಬೇಕು, ಯಾವುದಕ್ಕಾಗಿ ಒಂದು ದೃಢೀಕರಣ, ಯಾತಕ್ಕೋಸ್ಕರ ಅನ್ನೋದು ಕಂಪ್ಲೀಟ್ ಆದಂಥ ಮಾಹಿತಿ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮಧ್ಯದಲ್ಲಿ ಸ್ಕಿಪ್ ಮಾಡ್ತಾ ನೋಡಿದ್ರೆ ಅಂದರೆ ಮಾಹಿತಿ ಗೊತ್ತಾಗಲ್ಲ, ಆಮೇಲೆ ಮತ್ತು ನಿಮಗೂ ತೊಂದರೆ ಆಗುತ್ತೆ ಸ್ನೇಹಿತರೆ. ಮತ್ತೆ ಕಮೆಂಟ್ ಮುಖಾಂತರ ಕೇಳೋದು ಈ ತೊಂದರೆ ಬೇಡ. ಸಂಪೂರ್ಣವಾಗಿ 5 ನಿಮಿಷ ಟೈಮ್ ಕೊಟ್ಟು ಈ ವಿಡಿಯೋನ ನೋಡಿ ಸ್ನೇಹಿತರೆ. ಬನ್ನಿ, ಸಂಪೂರ್ಣವಾದಂಥ ಮಾಹಿತಿ ಬೇಗ ತಿಳಿಸ್ಕೊಟ್ಬಿಡ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ವೆಯ್ಟ್ ಮಾಡ್ತಾಯಿದ್ದೀರಾ ಅವರು ಮೊದಲು ಗೃಹಲಕ್ಷ್ಮಿಯ ಒಂದು ಸ್ಟೇಟಸ್ ಚೆಕ್ ಮಾಡ್ಕೊಳ್ಬೇಕು. ನೀವು ಗೃಹಲಕ್ಷ್ಮಿ ಯೋಜನೆಯ ಒಂದು ಸ್ಟೇಟಸ್ನಲ್ಲಿ ನಿಮಗೆ ಕೆಲವೊಂದಿಷ್ಟು ಮಾಹಿತಿಗಳು ನೀಡಿದೆ ಸರ್ಕಾರ. ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಹಾಕಿ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ನ ಏನು ಚೆಕ್ ಮಾಡ್ತೀರಾ, ಆ ಸ್ಟೇಟಸ್ನಲ್ಲಿ ನಿಮಗೆ ಇಲ್ಲಿ ತೊಂದರೆ ಏನಾಗ್ತಾಯಿದೆ ಅಂದರೆ, ಏನು ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವಂಥವ್ರಿಗೆ ಅವರು ಕೂಡ ಇದರ ಒಂದು ಬೆನಿಫಿಟ್ ಪಡಿತಾ ಇದ್ದಾರಂತ ಸರ್ಕಾರಕ್ಕೆ ಮಾಹಿತಿ ಸಿಕ್ಕಿದೆ. ನಿಮ್ಗೆ ಗೊತ್ತಿರ್ಬೋದು, ಈಗಾಗಲೇ 40 ಲಕ್ಷ ಕಾರ್ಡ್ಗಳು ಕ್ಯಾನ್ಸಲ್ ಮಾಡಿದಾರಂತ ಹೇಳಿದ್ದಾರೆ. 40 ಲಕ್ಷದಲ್ಲಿ ನಿಮ್ಮ ರೇಷನ್ ಕಾರ್ಡ್ ಮೊದಲಿಗೆ ಒಂದು ಆ್ಯಕ್ಟಿವ್ ಇದೆಯಾ ಅಥವಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಬೇಕು. ನೀವು ರೇಷನ್ ಕಾರ್ಡ್ ಮೊದಲಿಗೆ ನೀವು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ರೇಷನ್ ಕಾರ್ಡ್ ಚಾಲು ಇತ್ತು ಅಂತ, ಆ್ಯಕ್ಟಿವ್ ಇತ್ತು ಅಂತಂದರೆ ನೆಕ್ಸ್ಟ್ ನೀವು ಏನು ಮಾಡ್ಬೇಕಂದ್ರೆ, ನೀವು ಗೃಹಲಕ್ಷ್ಮಿಯ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಗ್ರಾಮವನ್ನಲ್ಲಾದರೂ ಚೆಕ್ ಮಾಡ್ಕೊಳ್ಳಿ, ಕರ್ನಾಟಕವನ್ನಲ್ಲಾದರೂ ಅಥವಾ ಬೆಂಗಳೂರಿನಲ್ಲಿ. ನೀವು ಯಾವುದೇ ಒಂದು ಗ್ರಾಮವನ್ನಲ್ಲಾದರೂ, ಕರ್ನಾಟಕವನ್ನಲ್ಲಾದರೂ, ಬೆಂಗಳೂರನ್ನು, ಇದರಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಮೊದಲ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಏನಾದರೂ ನಿಮಗೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವಂಥವ್ರು ಅಂತ ಏನಾದರೂ ಮೆನ್ಷನ್ ಆಗಿರುತ್ತೆ. ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥವ್ರು ಆಗಿರಲ್ಲ, ಆದರೆ ಅಲ್ಲಿ ಏನಾಗಿದೆ, ಕೆಲವೊಂದಿಷ್ಟು ತೊಂದರೆಗಳಿಂದ ಅಲ್ಲಿ ಆ್ಯಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವಂಥವ್ರಿಗೆ ಯಾಕಂದರೆ ಗೃಹಲಕ್ಷ್ಮಿ ಅಮೌಂಟ್ ಆಗ್ತಾಯಿಲ್ಲ. ಹಾಗಾಗಿ ನಿಮ್ಗೆ ಹೇಳ್ತಿರುವಂಥದ್ದು, ಏನಾದರೂ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವಂಥವ್ರಂತ ಏನಾದರೂ ಬಂದಿತ್ತು ಅಂತಂದರೆ ಅಲ್ಲಿ ನೀವು ಒಂದು ದೃಢೀಕರಣ ಪತ್ರ ಸಲ್ಲಿಸಬೇಕಾಗುತ್ತೆ. ದೃಢೀಕರಣ ಪತ್ರ ಯಾವ ರೀತಿ ರೆಡಿ ಮಾಡೋದು ಅಂತ ಹೇಳ್ತೀನಿ. ನೀವು ಯಾವುದೇ ಒಂದು ಟೈಪಿಂಗ್ ಸೆಂಟ್ರಿಗೆ ಹೋದರೆ ಅಲ್ಲಿ ಟೈಪ್ ಮಾಡಿ ಕೊಡ್ತಾರೆ ನಿಮಗೆ. ನಾವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡಲ್ಲ, ಆದರೂ ಕೂಡ ಈ ರೀತಿ ಬರುತ್ತೆ, ನಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸಲ್ಲಿ ಈ ರೀತಿ ಬರ್ತಾಯಿದೆ ಅಂದರೆ ನೀವು ನೇರವಾಗಿ ಈ ಒಂದು ದೃಢೀಕರಣ ರೆಡಿ ಮಾಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಲ್ಲಿಸಬೇಕು ಸ್ನೇಹಿತರೆ. ನೀವು ಅಲ್ಲಿ ಹೋಗಿ ಆನ್ಲೈನ್ ಸೆಂಟ್ರಲ್ಲಿ ನೀವು ಹೇಳಿ, ಟೈಪಿಂಗ್ ಸೆಂಟ್ರಲ್ಲಿ ನಮ್ಗೆ ಈ ರೀತಿ ನಾವು ಟ್ಯಾಕ್ಸ್ ಪೇ ಮಾಡೋದಿಲ್ಲ, ಏನಿಲ್ಲ, ಯಾವುದೇ ಒಂದು ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋದಿಲ್ಲ ಅಂತ ನೀವು ಹೇಳಿ, ಅವರು ಒಂದು ದೃಢೀಕರಣ ರೆಡಿ ಮಾಡಿ ಕೊಡ್ತಾರೆ. ಇಲ್ಲಿ ಬೆನಿಫಿಷರಿ ಯಾರಿರ್ತಾರೆ, ಗೃಹಲಕ್ಷ್ಮಿ ಯೋಜನೆಗೆ ಮುಖ್ಯಸ್ಥರು ಯಾರಿರ್ತಾರೆ, ಹೆಣ್ಮಕ್ಳು, ಅವ್ರ ಕೈಯಿಂದ ಸಹಿನ ಮಾಡಿಸ್ಕೊಂಡು ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನೀಡಬೇಕು ಈ ದೃಢೀಕರಣ. ಮತ್ತು ನೀವು ಆ ಒಂದು ಫಲಾನುಭವಿಯ ಆಧಾರ್ ಕಾರ್ಡ್ ಮತ್ತು ಅವ್ರ ಬ್ಯಾಂಕ್ ಪಾಸ್ಬುಕ್ ಮತ್ತು ಆ ಒಂದು ರಿಸಿಪ್ಟ್ ಮತ್ತು ದೃಢೀಕರಣ ಇಷ್ಟನ್ನು ಒಯ್ದು ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನೀಡಿದರೆ ಅಂದರೆ ಅಲ್ಲಿ ವೆರಿಫಿಕೇಷನ್ ಮಾಡಿ ನಿಮಗೆ ಗೃಹಲಕ್ಷ್ಮಿ 11 ಮತ್ತು 12ನೇ ಕಂತಿನ ಹಣ ಬರುವಂಥ ದಾರಿನ ಮಾಡ್ತಾರೆ. ಈಗ ಅದು ದಾರಿ ಕ್ಲೋಸ್ ಆಗಿರುತ್ತೆ. ಎಲ್ರಿಗೂ ಈ ದೃಢೀಕರಣ ಎಲ್ಲರೂ ಸಲ್ಲಿಸ್ಬೇಕಂತೇನಿಲ್ಲ. ಯಾರಿಗೆ 5 ಕಂತು ಅಥವಾ 6 ಕಂತು ಈ ರೀತಿ ಬಂದಿರುತ್ತೋ ಬಂದು ಸ್ಟಾಪ್ ಆಗಿರುತ್ತೆ. 10 ಕಂತು ಬಂದಂಥವರು ಯಾವುದೇ ಒಂದು ದೃಢೀಕರಣ ಕೊಡುವಂಥ ಅವಶ್ಯಕತೆ ಇಲ್ಲ. 11, 12ನೇ ಕಂತಿನ ಹಣ ಅವರಿಗೆ ಆಗಸ್ಟ್ ತಿಂಗಳಿಂದ ಯಾರಿಗೆ ಇನ್ನೂ ಪೆಂಡಿಂಗ್ ಇದೆ,
ಪ್ರತಿಯೊಬ್ಬ ಫಲಾನುಭವಿಗೂ ಕೂಡ ಆಗಸ್ಟ್ 1ರಿಂದ ಆಗ್ತೀವಂತ ಹೇಳಿದ್ದಾರೆ. ಆಗಸ್ಟ್ 1ರಿಂದ ಯಾರು ಪೆಂಡಿಂಗ್ ಇದ್ದರೆ ಎಲ್ರಿಗೂ ಕೂಡ ಅಮೌಂಟ್ ಬರುತ್ತೆ. ಇಲ್ಲಿ ಟ್ಯಾಕ್ಸ್ ಪೇ ಮಾಡುವಂಥವ್ರಿಗೆ ಯಾರಿಗೂ ಕೂಡ ಅಮೌಂಟ್ ಬರಲ್ಲ. ಹಾಗಾಗಿ ನೀವೇನಾದರೂ ಟ್ಯಾಕ್ಸ್ ಪೇ ಮಾಡುವಂಥವ್ರಂತ ಸ್ಟೇಟಸಲ್ಲಿ ಬಂದಾಗ ನೀವು ಆ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಈ ಒಂದು ದೃಢೀಕರಣ ಕೂಡ ಸಲ್ಲಿಸಬೇಕಾಗುತ್ತೆ. ನೀವು ಈಗಲೇ ಪ್ರತಿಯೊಬ್ಬರೂ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಸ್ಟೇಟಸ್ನಲ್ಲಿ ಏನಂತ ಬರುತ್ತೆ, ನಿಮಗೂ 10 ಕಂತು ಅಥವಾ ಈ 9ನೇ ಕಂತು ಬಂದರೂ ಕೂಡ ಏನಾದರೂ ಅಲ್ಲಿ ಟ್ಯಾಕ್ಸ್ ಪೇ ಅಂತ ಬಂದಿತ್ತು ಅಂದರೆ ನೀವು ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನೀವು ಒಂದು ದೃಢೀಕರಣ ನೀಡುವುದು ಮರಿಬೇಡಿ. ಇನ್ನೇನು ಆಗಸ್ಟ್ ತಿಂಗಳಿಂದ ಸ್ಪೀಡಾಗಿ ಗೃಹಲಕ್ಷ್ಮಿ ಅಮೌಂಟ್ ಹಾಕ್ತೀವಂತ ಹೇಳಿದ್ದಾರೆ. ಇನ್ನೇನು ಆಗಸ್ಟ್ ಬಂತು, ಕೆಲವೇ ದಿನಗಳು ಬಾಕಿ ಇದೆ. ಆಗಸ್ಟ್ ತಿಂಗಳಲ್ಲಿ ಪ್ರತಿಯೊಬ್ಬ ಫಲಾನುಭವಿಗೆ ಸ್ಪೀಡಾಗಿ ಗೃಹಲಕ್ಷ್ಮಿ 1ನೇ ತಾರೀಕಿನಿಂದ 2-3 ದಿನದಲ್ಲಿ ನಾವು ಪ್ರತಿಯೊಬ್ಬ ಫಲಾನುಭವಿಗೆ ಅಮೌಂಟ್ ಮುಟ್ಟಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ 11, 12ನೇ ಕಂತಿನ ಹಣ ಮತ್ತು 13ನೇ ಕಂತಿನ ಹಣ ಕೂಡ ಆಗ್ಬೋದು. ಯಾಕಂತಂದರೆ ಅದನ್ನು ಕೂಡ ಅದೇ ತಿಂಗಳಲ್ಲಿ ಈಗ ಆಲ್ರೆಡಿ 2 ತಿಂಗಳಾಗಿದೆ ಮತ್ತು ಆಗಸ್ಟ್ ಅಂತಂದರೆ 3 ತಿಂಗಳಾಗುತ್ತೆ ಮತ್ತು ಆಗಸ್ಟ್ ತಿಂಗಳು ಅಮೌಂಟ್ ಕೂಡ ಹಾಕುವಂಥ ಚಾನ್ಸಸ್ ಇದೆ. ಹಾಗಾಗಿ ನೀವು ಸ್ಟೇಟಸ್ ಬೇಗ ಚೆಕ್ ಮಾಡ್ಕೊಳ್ಳಿ. ಗ್ರಾಮವನ್ನಲ್ಲಿ ಹೋಗಿ ಮತ್ತು ನಿಮ್ಮ ಒಂದು ದೃಢೀಕರಣ ಏನಾದರೂ ಟ್ಯಾಕ್ಸ್ ಪೇ ಅಂತ ಬಂದಿದ್ದರೆ ದೃಢೀಕರಣ ಸಲ್ಲಿಸೋದು ಮರಿಬೇಡಿ ಸ್ನೇಹಿತರೆ. ಇದಾಗಿತ್ತು ಒಂದು ಹೊಸ ಅಪ್ಡೇಟು. ಅದಕ್ಕಾಗಿ ನಿಮಗೋಸ್ಕರ